ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಮುದ್ದು ಮುದ್ದ ಕಾಣಿಸ್ತಾ ಇದೆಯಾ? ನಿಂಗೆ ನನ್ ದೃಷ್ಟಿನೇ ತಾಗತ್ತೆ. ಯಾವ ಪೂಜೆ ಪುನಸ್ಕಾರ ನಡೆದ್ರು ಊರಿನ ಜನ ಎಲ್ಲ ನನ್ನ ಕುಂಕುಮಕ್ಕೆ ಕರೆದು ಕುಂಕುಮ ಇಲ್ದೇ ಇರೋ ನಿನ್ನ ಕರೀತಾ ಇರಲಿಲ್ಲ. ಅದಕ್ಕೆ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಇವತ್ತಿಂದ ನೀನು ಕುಂಕುಮ ಇಲ್ಲ ಅಂತ ಇದ್ದವರು ನಿಂಗೂ ಕುಂಕುಮ ಕೊಟ್ಟು ಅವ್ರ ಮನೆಗೆ ಕರೀತಾರೆ. ನೆನೆಸ್ಕೊಂಡ್ರೇನೆ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದ್ಬಿಟ್ರೆ ನೀನೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಸಣ್ಣ ಮಾತು ಹೇಳ್ತೀನಿ ಕೌಸಲ್ಯ. ಏನ್ ಚಿಕ್ಕಮ್ಮ? ನಾಗರಾಜ ನಮ್ ಮನೆಗೆ ದೇವರಾಗಿರೋದ್ರಿಂದ ನಿನ್ ಸಂಕಟನ ಅರ್ಥ ಮಾಡ್ಕೊಂಡು ಹುತ್ತದಿಂದ ಬಂದು ನಿನ್ ಹಣೆ ಕುಂಕುಮ ಇಟ್ಟ. ಎಂತ ನಾಗದೇವತೆ ಆದ್ರೂನು ನಿಂಗ್ ಕುಂಕುಮ ಇಟ್ಟಂಗೆ ಊರಲ್ಲಿರೋ ವಿಧವೆಯರಿಗೆಲ್ಲ ಕುಂಕುಮ ಇಡಕ್ಕಾಗಲ್ಲ ಅಲ್ವಮ್ಮ? ನಮ್ಮೂರಲ್ಲಿ ಬೀದಿಗ್ 4 ಜನ ವಿಧವೆಯರಿರ್ತಾರೆ. ನೀನ್ ಹಿಂಗ್ ಕುಂಕುಮ ಹೂವ ಮುಡ್ಕೊಂಡು ಊರೊಳಗ್ ಹೋದೆ ಅನ್ಕೋ, ಕೃಷ್ಣಯ್ಯನವ್ರ ಸೊಸೆಗೊಂದ್ ರೂಲು ನಮ್ಗೊಂದ್ ರೂಲು ಅಂತ ನಿನ್ ಥರ ಕುಂಕುಮ ಹೂವ ಮುಡ್ಕೊಂಡು ಬೀದಿ ಎಲ್ಲ ಓಡಾಡ್ತಾರೆ. ಆವಾಗ ಮುತ್ತೈದೆಯರಿಗೆ ಗಂಡ ಸತ್ತವ್ರಿಗೆ ವ್ಯತ್ಯಾಸ ಏನಿರುತ್ತೆ? ಅದಕ್ಕೆ ನೀನ್ ಮನೇಲಿರುವಾಗ ಕುಂಕುಮ ಹೂವ ಮುಡ್ಕೊಂಡು ಹೇಗ್ ಬೇಕಾದ್ರೂ ಸಿಂಗಾರ ಮಾಡ್ಕೋ, ಪರವಾಗಿಲ್ಲ. ಹೊರಗಡೆ ಹೋಗುವಾಗ ಮಾತ್ರ ಆ ಕುಂಕುಮ ಹೂ ತೆಗ್ದ್ಬಿಡು, ನಿನಗೆ ಒಳ್ಳೇದಮ್ಮ. ಯಾಕೆ ಅಳ್ತಾ ಇದೆಯಮ್ಮ? ನಾನ್ ನಿನ್ನೊಳ್ಳೇದಕ್ಕೆ. ಅತ್ತೆ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ನಾನೇನಂದೆ? ಅನ್ಬಾರ್ದು ಮಾತೆಲ್ಲ ಹೇಳ್ತಿದ್ಯಾ ನೀನು. ಇಷ್ಟು ದಿನ ಯಾವ ಹಾವು ಕಚ್ಚಿದ್ರಿಂದ ನಮ್ಮಣ್ಣ ಸತೋದ ಅನ್ಕೊಂಡಿದ್ರೋ ಆ ಹಾವೇ ಬಂದು ಅಕ್ಕೆ ಹಣೆಗೆ ಕುಂಕುಮ ಇಟ್ಟಿದೆ ಅಂದ್ರೆ ನಮ್ಮಣ್ಣ ಬದುಕೆ ಇದ್ದಾನೆ ಅಂತ ಅರ್ಥ ಅಲ್ವಾ? ಪ್ರತ್ಯಕ್ಷವಾಗಿ ಆ ನಾಗೇಂದ್ರನೇ ಬಂದ್ ಕುಂಕುಮ ಇಟ್ರು ಕೂಡ ಈ ತರ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವು ಪೂಜೆ ಮಾಡೋ ಆ ನಾಗೇಂದ್ರನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದಂಗಾಯ್ತು. ಇಷ್ಟು ನಂಬಿಕೆ ಇಲ್ದಿರೋರು ನೀವು ನಾಗದೇವತೆ ನಮ್ ಕುಲದೇವ್ರು ಅಂತ ಯಾಕೆ ಪೂಜೆ ಮಾಡ್ತಾ ಇದ್ದೀರಾ? ಹುತ್ತಕ್ ಹಾಲ್ ಎರ್ದು ಯಾಕೆ ಕೈ ಮುಗಿತಾ ಇದ್ದೀರಾ? ನೀವು ಪೂಜೆ ಮಾಡೋ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ಮೇಲೆ ನಮ್ಮಣ್ಣ ಸತ್ತೋಗಿದ್ದಾನೆ ಅನ್ನೋ ನಿಮ್ ನಂಬಿಕೆ ಕೂಡ ನಿಜ ಅಲ್ಲ ಅಲ್ವಾ? ನನಗ್ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇದ್ರು ನೀವೆಲ್ಲರೂ ಹೇಳೋದನ್ನ ಕೇಳಿ ನಾನು ಕೂಡ ದೇವ್ರಿದ್ದಾನೆ ಅಂತ ನಂಬಿ ಪೂಜೆ ಮಾಡ್ದೆ. ಕುಂಕುಮ ಇಟ್ಟಿರೋ ದೇವ್ರನ್ನೇ ಅನುಮಾನಿಸ್ತಿದ್ದೀರಾ ಅಂದ್ರೆ ನಾನೀಗ ದೇವ್ರನ್ನ ನಂಬೇಕಾ ಬೇಡ್ವಾ? ನನ್ಗೀಗ ಉತ್ತರ ಬೇಕು, ಹೇಳಿ. ಅಮ್ಮವ್ರೆ, ನಂಗ್ ನಾಗದೇವತೆ ಬೆನ್ನಟ್ ಬರ್ತಿದೆ ಅಂದ್ರೆ ಯಾರೋ ಸುಳ್ಳು ಅನ್ಬಿಟ್ರು. ಹಂಗಿರುವಾಗ ಪ್ರತ್ಯೇಕವಾಗಿ ನಾಗದೇವ್ರೆ ಬಂದು ಕುಂಕುಮ ಇಟ್ಮ್ಯಾಕೆ ಅದ್ಯವ್ರನ್ನ ನಂಬೇಕಲ್ವಾ? ದೇವ್ರು ಯಾವಾಗ್ಲೂ ನಮ್ದವ್ರಿಗೆ ಒಳ್ಳೇದನ್ನೇ ಮಾಡತ್ತೆ ಬಿಟ್ರೆ ಕೆಟ್ಟದ್ ಮಾಡಕ್ಕಿಲ್ಲ ಅಮ್ಮವ್ರೆ. ನಿಜ ಮಲ್ಲಿ, ನಿಜ. ಪ್ರಾರ್ಥನೆ ಮಾಡೋ ದೇವ್ರನ್ನ ಅನುಮಾನಿಸೋದು ನಾವು ಮಾಡೋ ಪೂಜೆಗೆ ನಂಬಿಕೆಗೆ ಅರ್ಥ ಇಲ್ದಂಗೆ. ಇಷ್ಟು ದಿನ ಅವನು ಸತ್ತೋಗಿದ್ದಾನೆ ಅನ್ಕೊಂಡ್ವಿ. ನಾವು ಅನ್ಕೊಂಡಿರೋ ತಪ್ಪು ಅಂತ ಆ ದೇವ್ರೇ ತೋರಿಸ್ಬಿಟ್ಟ.
ಹೌದಮ್ಮ, ನಿಮ್ಮಣ್ಣ ಬದುಕಿದಾನೆ ಅಂತ ನಾನು ಕೂಡ ನಂಬ್ತೀನಿ ಭೈರವಿ. ಹೌದಮ್ಮ, ದೈವ ನಿರೂಪಣೆ ಆದ್ಮೇಲೆ ನನ್ನ ಮಗ ಬದುಕೇ ಇದ್ದಾನಂತ ನನಗನ್ನಿಸ್ತಾ ಇದೆ. ಏನ್ ಬಾವ ನೀವು ಹೇಳ್ತಿರೋದು? ಸತ್ತಿರೋನ್ ಬದುಕಿದಾನೆ ಅಂತ ನೀವು ಕೂಡ ನಂಬ್ತೀರಾ? ಕೌಸಲ್ಯನ್ ನೋಡು, ಕುಂಕುಮ ಇಟ್ಕೊಂಡಿರೋ ನನ್ನ ಸೊಸೆನ ನೋಡ್ತಿದ್ರೆ ನನ್ನ ಮಗನೇ ಬಂದು ನಿಂತಿರೋ ಹಾಗಿದೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಇಷ್ಟಡ ಯಾಕಮ್ಮ ಆಯ್ತು? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಅಮ್ಮ ಭೈರವಿ, ನಿನ್ ಕೈಯಾರ ಎಲ್ರಿಗೂ ಭಾಗಿನ ಕೊಡಮ್ಮ. ಅದ್ಗೆ ಬನ್ನಿ ಕೂತ್ಕೊಳ್ಳಿ. ಯಾಕೆ? ನನ್ ಕೈಯಾರೆ ಕೊಡ್ತಿರೋ ಈ ಬಾಗಿನ ಮೊದ್ಲು ನೀವೇ ತಗೋಬೇಕು. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಭೈರವಿ, ಈ ದೋಷ ಪರಿಹಾರ ಆಗಕ್ಕೆ ಅಂತ ಎಷ್ಟ್ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದೀಯಾ. ಪೂಜೆ ಮಾಡಿರೋ ಫಲ ದಕ್ಬೇಕು ಅಂದ್ರೆ ಮೊದ್ಲು ಶುಭ ಅಂತ ಯಾವ್ದಾದ್ರೂ ಮುತ್ತೈದೆಗೆ ಬಾಗ್ನ ಕೊಡೋದ್ ಬಿಟ್ಟು ಕೌಸಲ್ಯಾಗ ಯಾಕಮ್ಮ ಭೈರವಿ? ಜಲಜ, ಇಷ್ಟೊತ್ತರ್ಗೂ ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ಲ? ಕುಂಕುಮ ಹೂವು ಇರೋರ್ನ ಮುತ್ತೈದೆ ಅಂತಾರೆ. ಈಗ ಕೌಸಲ್ಯಾಗ 2 ಇದೆ ಅಂದ್ರೆ ಅವಳು ಕೂಡ ಮುತ್ತೈದೆ ತಾನೆ. ಭೈರವಿ, ನೀ ಬಾಗಿನ ಕೊಡಮ್ಮ. ಅಮ್ಮವ್ರೆ, ತಕೊಳ್ಳಿ. ಮಲ್ಲಿ, ಇವಾಗ ನೀನೆ ಬಾ ಕೂತ್ಕೋ. ಮಲ್ಲಿನಾ? ಮಲ್ಲಿ? ಹೌದು, ಮಲ್ಲಿನೇ. ಮಲ್ಲಿ, ಬಾ ಕೂತ್ಕೋ. ಅದೇನೆ ಹಾಗೆ ನೋಡ್ತಿದ್ಯಾ? ಬಾಗ್ನ ಕೊಡು. ನಾನಾ? ನೀನೇ ಕೊಡು.
ಬಾವ, ಏನು? ಇಷ್ಟು ದಿನ ದೇವ್ರಿಲ್ಲ ದೆವ್ವಗಳಿಲ್ಲ ಅಂತ ಹೇಳ್ತಿದ್ ನಮ್ ಭೈರವಿ ಈಗ ನಮ್ಮ ನಂಬಿಕೆಗಳನ್ನ ಗೌರವಿಸಿ ಎಷ್ಟೋ ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ ಮುತ್ತೈದರಿಗೆಲ್ಲ ಬಾಗ್ನ ಕೊಡ್ತಿದ್ದಾಳೆ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಬಾವ. ನನ್ನ ನಂಬಿಕೆನ ಉಳಿಸ್ತೀಯೋ ಇಲ್ವೋ ಅಂತ ನಿನ್ನೆವರೆಗೂ ನನಗೆ ಅನುಮಾನ ಇತ್ತು, ಒಂದು ಸ್ವಲ್ಪ ಆತಂಕ ಇತ್ತು. ಆದ್ರೆ ಇವತ್ತು ನನ್ನ ನಂಬಿಕೆನ ನಿಜ ಮಾಡ್ಬಿಟ್ಟಿ ಅಮ್ಮ. ಈಗ ನನ್ನ ಮಗಳನ್ನ ನಾನು ನಂಬ್ತೀನಿ. ಹೌದು ಬಾವ, ನಮ್ ನಂಬಿಕೆನ ಉಳಿಸ್ಬಿಟ್ಲು. ಹೋಗಿ ಮುಂದಿನ ತಯಾರನ್ನೆಲ್ಲ ನೋಡ್ಕಮ್ಮ. ನೀನ್ ಈ ಊರಲ್ಲಿ ಜಾಸ್ತಿ ಹೊತ್ತಿದ್ರೆ ನೀನ್ ಇರೋವರೆಗೂ ನಾನು ಈ ಊರಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಅಮ್ಮ ನಾಗವಾರಕ್ಕೆ ಯಾಕೆ ಬಂದಿದ್ರು? ಅಮ್ಮನೇ ಕೇಳಿದ್ರೆ ಅಮ್ಮ ಅವ್ರೆ, ಫೋನ್ ಬಂತು. ಕಂದ ಅರ್ಜುನ್, ಹೇಗಿದೆಯಪ್ಪ? ಚೆನ್ನಾಗಿದ್ದೀನಮ್ಮ. ಬೆಳಗ್ಗೆ ನೀನು ಫೋನ್ ಮಾಡಿದಾಗ ಸ್ವಲ್ಪ ಕೆಲಸ ಇತ್ತು, ಕಾಲ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಹಾಗೆ ಅನ್ಕೊಂಡಪ್ಪ. ಫ್ರೀ ಆದ್ಮೇಲೆ ನೀನೇ ಮಾಡ್ತೀಯ ಅನ್ಕೊಂಡೆ, ಮತ್ತೆ ಮಾಡ್ಲಿಲ್ಲ. ನಾನು ಫೋನ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಮಾಡಿದೆ ಅಮ್ಮ. ಬೆಳಗ್ಗೆನೆ ಒಂದು ಅಪಶಕ್ನ ಕಾಣಿಸಿದ್ರಿಂದ ನಿಂಗೇನಾಯ್ತು ಅಂತ ಭಯ ಪಟ್ಟೆ ನಾನು. ಈಗ ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ನ ಕಳವಳ ಸ್ವಲ್ಪ ಕಡಿಮೆ ಆಯ್ತು ಮಗನೇ. ಮಾ, ಯಾಕೆ ಪ್ರತಿಯೊಂದಕ್ಕೂ ಅಷ್ಟು ಹೆದರ್ಕೊಳ್ತೀಯಾ? ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ವಾ, ಅದಕ್ಕೆ ನಿಂಗೆ ಹಾಗನ್ಸುತ್ತೆ. ನನಗೇನಾಗತ್ತೆ ಹೇಳು? ಎಲ್ಲೋ ಜಾಂಬಿಯನಲ್ಲಿದ್ಯಾ? ನನ್ನ ಭಯ ನನ್ಗಿರುತ್ತಲ್ವಾ ಕಂದ? ನನಗೇನೂ ಆಗಲ್ಲ, ಸುಮ್ಮನೆ ನನ್ನ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ಸರಿನಪ್ಪ. ಅಮ್ಮ, ಊಟ ಮಾಡ್ದ? ಉಪವಾಸ ಅಲ್ವಾ ಮಗನೇ, ಏನು ತಿನ್ಬಾರ್ದು. ಉಪವಾಸ ಯಾಕೆ? ಇವತ್ತು ನಾಗಚೌತಿ ಅಲ್ವಾ, ಹುತ್ತಕ್ಕೆ ಹಾಲೆರ್ದು ಪೂಜೆ ಮಾಡ್ದೆ, ಅದಕ್ಕೆ. ಹುತ್ತಕ್ಕೆ ಹಾಲೆರಿಯೋಕೆ ಎಲ್ಲಿಗೆ ಹೋಗಿದ್ಯಮ್ಮ? ಇಲ್ಲೇ ನಮ್ ಕಾಲನಿ ತುದಿಲಿ ಒಂದ್ ಸಣ್ಣ ಹುತ್ತ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ದೆ. ಅಮ್ಮ ಯಾಕೆ ಸುಳ್ಳು ಹೇಳ್ತಿದ್ದಾರೆ? ನೀನ್ ತಿಂದ್ಯಾ ಮಗನೇ? ಹಾ, ತಿಂದೆಮ್ಮ. ಸರಿಮ್ಮ, ಉಪವಾಸ ಅಂತಿದ್ಯಲ್ಲ, ನಾಳೆ ಮಾತಾಡೋಣ. ನೀನ್ ಮಲ್ಕೊಮ್ಮ. ಸರಿ ಕಂದ, ಇಡ್ತೀನಿ. ಅಮ್ಮ ನಾಗವಾರಕ್ಕೆ ಬಂದಿದ್ದನ್ನ ನನಗ್ಯಾಕೆ ಹೇಳ್ತಿಲ್ಲ? ನನ್ನ ಹತ್ರ ನಿಜ ಹೇಳ್ದಿರೋದಕ್ಕೆ ಕಾರಣ ಏನು? ಪ್ರತಿ ವರ್ಷ ಅಮ್ಮ ಇಲ್ಲಿಗೆ ಬರ್ತಾರೆ ಅಂದ್ರೆ ಅಕ್ಕನೂ ನನಗೆ ಯಾಕೆ ಹೇಳಲಿಲ್ಲ? ಅಂದ್ರೆ ಅಕ್ಕನಿಗೂ ಅಮ್ಮ ನಾಗವರಕ್ಕೆ ಬರ್ತಿರೋದು ಗೊತ್ತಿಲ್ಲ ಅನ್ಸುತ್ತೆ. ರೆಗ್ಯುಲರ್ ಆಗಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಿದ್ದಾರೆ ಅಂದ್ರೆ ಈ ನಾಗವರಕ್ಕೂ ಅಮ್ಮನಿಗೂ ಏನೋ ಸಂಬಂಧ ಇದ್ದೇ ಇರುತ್ತೆ. ಅದೇನು ಅಂತ ಹೇಗೆ ತಿಳ್ಕೊಳ್ಳೋದು?
ನೀನ್ ಈ ಊರಲ್ಲಿ ಜಾಸ್ತಿ ಹೊತ್ತಿದ್ರೆ ನೀನ್ ಇರೋವರೆಗೂ ನಾನು ಈ ಊರಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಕೃಷ್ಣಯ್ಯ ಅವ್ರ ಅಮ್ಮನ ಹತ್ರ ಮಾತಾಡಿದ್ದಾರೆ ಅಂದ್ರೆ ಅವ್ರನ್ನ ಕೇಳದೆ ಗೊತ್ತಾಗುತ್ತೇನೋ. ನಾಳೆ ಬೆಳಗ್ಗೆನೆ ಅವ್ರನ್ನ ಕೇಳಬೇಕು. ಹೊತ್ತಕ್ಕೆ ಪೂಜೆ ಮಾಡೋದು, ಮುತ್ತೈದೆಯರಿಗೆ ಬಾಗಿನ ಕೊಡೋದು, ಎಲ್ರಿಗೂ ನನ್ನ ಕೈಯಾರೆ ಊಟ ಬಡಿಸೋದು, ಇದೆಲ್ಲ ನೋಡಿ ನಮ್ಮ ಮನೆಯವರು ತುಂಬಾ ತುಂಬಾ ಹ್ಯಾಪಿ ಆಗಿದ್ರು. ನಿಮ್ಗಿಷ್ಟ ಇದ್ರು ಇಲ್ಲದೆ ಹೋದ್ರು ಈ ಪೂಜೆ ನೀವೇನಾದ್ರೂ ಮಾಡಿದ್ರೆ ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ನೀವೇನ್ ಮಾಡಿದ್ರು ಎಲ್ಲಿಗೆ ಹೋದ್ರು ನಿಮ್ಮನ್ನ ನಿಮ್ಮ ಮನೆಯವ್ರು ಯಾರು ಹೆಚ್ಚಾಗಿ ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ಅಣ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಫ್ರೀಡಮ್ ಸಿಗುತ್ತೆ. ಫಸ್ಟ್ ಅವನು ಹೇಳಿದ ಮಾತನ್ನ ಕೇಳ್ದೆ, ನೆಗ್ಲೆಕ್ಟ್ ಮಾಡ್ದೆ. ಆದ್ರೆ ಒಳ್ಳೆ ಸಜೆಷನ್ನೇ ಕೊಟ್ಟಿದ್ದಾನೆ. ದೇವ್ರಂದ್ರೆ ನನಗೆ ನಂಬಿಕೆ ಇಲ್ಲ, ಆದ್ರೆ ನಡೆದಿರೋದನ್ನೆಲ್ಲ ನೋಡಿದ್ರೆ ಒಂದ್ ಕನ್ಸಿನ ತರ ಇದೆ. ನಾನ್ ನೋಡಿದೆಲ್ಲ ಭ್ರಮೆ ಅನ್ಕೊಳ್ಳೋಣ ಅಂದ್ರೆ ಎಲ್ರೂ ನೋಡಿರೋದ್ರಿಂದ ಅದು 100% ನಿಜಾನೇ ಆಗಿರುತ್ತೆ. ದೇವ್ರನ್ನ ನಂಬಿದ್ರೆ ಎಲ್ಲ ಮಹಿಮೆಗಳು ನಿದರ್ಶನಗಳು ಇರುತ್ತೆ ಅಂತ ಆಯ್ತು. ಜಾತ್ರೆಲಿ ಏನ್ ನಡೆಯುತ್ತೆ ನೋಡೋಣ ಅಂತ ಅವತ್ತು ಕ್ಯಾಮ್ರಾ ಫಿಕ್ಸ್ ಮಾಡಿದೆ. ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿಲ್ಲ ಅಂದ್ರೆ ದೇವ್ರನ್ನೋದಿದೆ ಅಂತ ನಮ್ದೇ ಇರೋಕ್ಕಾಗ್ತಿಲ್ಲ. ಸ್ವಯಂ ನಾಗೇಂದ್ರನೇ ಬಂದು ಅದಕ್ಕೆ ಕುಂಕುಮ ಇಟ್ಟಿದ್ದಕ್ಕೆ ಅದಕ್ಕೆ ತುಂಬಾ ಖುಷಿಯಾಗಿದ್ದಾರೆ. ನನ್ನ ಅಣ್ಣ ಬದುಕೆ ಇದ್ದಾನೆ ಅನ್ನೋ ನಂಬಿಕೆ ನಮ್ಮ ಮನೆಯವ್ರಿಗೆಲ್ಲ ಬಂದಿದೆ. ಈಗ ನಾನು ಮಾಡಬೇಕಾಗಿರೋದು ನನ್ನ ಅಣ್ಣ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು. ಭೈರವಿ, ಎಲ್ರೂ ಒಳಗಡೆ ಊಟ ಮಾಡ್ತಿದ್ರೆ ನೀವು ಹೊರಗಡೆ ಏನ್ ಮಾಡ್ತಿದ್ಯಾ? ಹೋಗು, ಹೋಗಿ ಊಟ ಮಾಡು. ಪೂಜೆ ಮಾಡು ಅಂದೆ, ನೀನೇ ಮರ್ತ್ಬಿಟ್ಟಿದ್ಯಾ. ನನ್ಗೆ ಇವತ್ತು ಉಪವಾಸ, ಏನು ತಿನ್ಬಾರ್ದು. ಉಪವಾಸ ಅನ್ನೋ ಶಬ್ದನ ನಿನ್ ಬಾಯಿಂದ ಮೊದಲನೇ ಸಲ ಕೇಳ್ತಾ ಇದ್ದೀನಿ. ಕೇಳೋಕೆ ತುಂಬಾ ಸಂತೋಷ ಆಗ್ತಿದೆ. ನನ್ ಮೊಮ್ಮಗಳಿಗೆ ದೈವಭಕ್ತಿ ಇಲ್ಲ, ನಾಸ್ತಿಕಳು ಅಂತ ನೆನ್ನೆವರೆಗೂ ಸಂಕಟ ಪಡ್ತಿದ್ದೆ. ಇವತ್ತು ಆ ಸಂಕಟ ಎಲ್ಲ ಆನಂದವಾಗಿ ಬದಲಾಗಿದೆ. ನೀನ್ ಹೀಗ್ ಬದಲಾಗ್ತೀಯ ಅಂತ ನಾ ಅಂದ್ಕೊಂಡಿರ್ಲಿಲ್ಲ ಭೈರವಿ. ಇದೆಲ್ಲ ಆ ಹುಡುಗನ್ ಕೆಲ್ಸನೇ. ಎಲ್ಲ ನಾನ್ ಮಾಡಿದ್ರೆ ಆ ಹುಡ್ಗನ ಹೊಗಳ್ತಾ ಇದೆಯಲ್ಲ. ನಾ ಹೇಳಿದ್ರೆ ಏನೂ ಮಾಡಲ್ಲ, ಆ ಹುಡುಗ ಹೇಳಿದ್ರೆ ಎಲ್ಲ ಮಾಡ್ದೆ. ನಿಂಗ್ ಹೇಳಿ ಒಪ್ಸು ಅಂತ ಆ ಹುಡ್ಗಂಗ್ ಹೇಳಿದ್ದು ನಾನೇ ಕಣೆ, ಹುಚ್ಚ ಹುಡ್ಗಿ. ಅಂದ್ರೆ ಇದೆಲ್ಲ ನಿನ್ ಸ್ಕೆಚ್ ಅಂತ ಆಯ್ತು. ನಿನ್ಗೂ ಅವನ್ಗೂ ನೋಡ್ಕೋತೀನಿರು ಸ್ವಲ್ಪ. ನೋಡ್ಕೋವಂತೆ, ಇವತ್ತು ಹಬ್ಬ. ಆ ಹುಡುಗನ್ಗೆ ಪ್ರಸಾದ ಕೊಟ್ಟು ಬಾ, ಹೋಗು.
ನೀವಾ? ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರ್ಬಾರ್ದಾ? ಸರಿಯಾಗಿ ಕೇಳಿದ್ರಿ ಬಿಡಿ. ಇದು ನಿಮ್ಮೂರು, ನಿಮ್ಮ ತಂದೆಯವ್ರು ಕೊಟ್ಟು ಪರ್ಮಿಷನ್ ತಗೊಂಡು ನಿಮ್ಮ ಮನೆ ಮುಂದೆ ಕಟ್ಟಿರೋ ಟೆಂಟ್ ಇದು. ನಿಮಗೆ ಬರಬೇಡಿ ಅನ್ನೋ ಧೈರ್ಯ ನನಗೆಲ್ರಿ ಇರುತ್ತೆ. ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು. ಏನು? ನೀನ್ ಹೇಳಿದ ಡೈಲಾಗ್. ಹೌದು. ಆಗ್ಲೇ ನೀವು ಕೆಮ್ತಾ ಇದ್ರಲ್ಲ, ಯಾಕೆ ಹುಷಾರಿಲ್ವಾ? ಕೆಮ್ಮಲ್ಲ ಮಾರಯ್ಯ, ನೀನ್ ನಿದ್ರೆ ಮಾಡಿದ್ರೆ ನಿನ್ ಬ್ಯಾಗು ಲ್ಯಾಪ್ಟಾಪು ಎತ್ಬಿಡೋಣ ಅಂತ ಸಣ್ಣ ಎಫೆಕ್ಟ್ ಕೊಟ್ಟೆ. ನೀವು ಜೋಕ್ ಕೂಡ ಮಾಡ್ತೀರಾ ಅಂತ ಆಯ್ತು. ಜೋಕ್ ಮಾಡಕ್ ಬರ್ಲಿಲ್ಲ. ಇದ್ ತಗೋ, ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಥ್ಯಾಂಕ್ಸ್ ಕಣ್ರಿ. ಏನು ಬೇಕಂತ ಟಚ್ ಮಾಡ್ತಿದ್ಯಾ? ಓ, ಏ, ಐಮ್ ಸಾರಿ ಕಣ್ರಿ, ಗೊತ್ತಾಗ್ಲಿಲ್ಲ. ಸಾರಿ ಕೇಳಿದ್ರೆ ನಗ್ತಿರಲ್ರಿ? ನಾನ್ ನಕ್ಕಿದ್ದು ಅದಕ್ಕಲ್ಲ. ಮತ್ತ್ಯಾಕೆ? ಎಲ್ಲ ನಿಂಗೆ ಹೇಳ್ಬೇಕಾ? ಇದ್ ತಗೋ ಪ್ರಸಾದ, ಕಣ್ಗೊತ್ಕೊಂಡ್ ತಿನ್ನು. ವಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಟೇಸ್ಟ್ ಅಂದ್ರೆ ಇದು ಕಣ್ರಿ. ಸಖತ್ತಾಗಿ ಮಾಡಿದ್ದೀರಾ ನೀವು. ಗೋಲ್ಡನ್ ಹ್ಯಾಂಡ್ ರೀ, ಸಖತ್ತಾಗಿದೆ, ಸೂಪರ್ ಆಗಿದೆ, ಸೂಪರ್. ಸ್ವಲ್ಪ ಜಾಸ್ತಿ ಆಯ್ತು. ಡೈಲಾಗಾ? ಕೊಬ್ಬು. ಪ್ರಸಾದನ ಅಜ್ಜಿ ಮಾಡಿದ್ದು, ಈ ಭೈರವಿ ತಗೊಂಬಂದಿದ್ದು. ಮಾಡಿದ್ ಯಾರೇ ಆದ್ರೂ ತಂದಿದ್ ನೀವೇ ಅಲ್ವಾ, ಅದಕ್ಕೆ ಟೇಸ್ಟ್ ಇನ್ನೂ ಸಖತ್ತಾಗಿದೆ. ಏನೋ ಅನ್ಕೊಂಡಿದ್ದೆ, ನಿನಗ್ ಸ್ವಲ್ಪ ಜಾಸ್ತಿನೇ. ಏನದು? ಕೊಬ್ಬು. ಐಮ್ ಸಾರಿ, ಆ ಥರದ್ದೆಲ್ಲ ಏನಿಲ್ಲ. ಸರಿ ಬಿಡು, ತಿನ್ನು. ಯಾಕೆ ಹಾಗೆ ನೋಡ್ತಿದ್ದೀರಾ? ಥ್ಯಾಂಕ್ಸ್. ಯಾಕೆ? ನಾನು ಪೂಜೆ ಮಾಡಿದ್ದಕ್ಕೆ ನಮ್ಮ ಮನೆಯವ್ರು ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಮಾಡು ಅಂತ ಸಲಹೆ ಕೊಟ್ಟಿದ್ದು ನೀನೇ ಅಲ್ವಾ? ಥ್ಯಾಂಕ್ಸ್. ಯಾಕೆ? ನನ್ನ ಸಲಹೆನ ನೀವು ಪಾಲಿಸಿದ್ದಕ್ಕೆ. ಥ್ಯಾಂಕ್ಸ್. ಯಾಕೆ? ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಯಾಕೆ? ನನ್ನ ಸಜೆಷನ್ನ ರಿಜೆಕ್ಟ್ ಮಾಡ್ತಿದ್ದಕ್ಕೆ. ನಾನೇನೋ ಕೇಳಬೇಕು. ಏನದು? ಕೇಳಿ. ನೀನು ನಾಗವರಕ್ಕೆ ಯಾಕೆ ಬಂದೆ? ಹೇಳು. ಅದೇ ಹೇಳಿದ್ನಲ್ಲ, ನಾನು ಹರ್ಬಲ್ಸ್ಗೋಸ್ಕರ. ನಮ್ಮ ಮನೆಗ್ ಬಂದು ಕತೆ ಹೇಳೋದು, ಟೆಂಟಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡೋದು, ನಮ್ಮ ಫ್ಯಾಮಿಲಿ ಜೊತೆ ಹುತ್ತದ ಹತ್ರ ಬಂದು ಹಾಲೆರಿಯೋದು, ಇದನ್ ಬಿಟ್ಟು ನೀನ್ ಹರ್ಬಲ್ಸ್ಗೋಸ್ಕರ ಹೋಗೋದನ್ನ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ಅದು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ತಿಳ್ಕೊತೀನಿ. ಯಾಕ್ರಿ ಯಾಕೆ ಹಾಗೆ ಆಗ್ತಾ ಇದ್ದೀರಾ? ಹೋಗಿ ಕನ್ನಡಿಲಿ ನಿನ್ ಮುಖ ನೋಡ್ಕೊ.
ಕನ್ನಡಿಲಿ ನೋಡ್ಕೋಬೇಕಾ? ಏನಾಗಿದೆ? ಅರೆ ಭೈರವಿ, ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? 5 ನಿಮಿಷ ಕೆಲ್ಸಕ್ಕೆ 1 ಗಂಟೆ ತಗೊಂಡಿದೀಯಾ? ಪ್ರಸಾದ ಕೊಟ್ಟು ಬಂದಿಯಾ ಇಲ್ಲ ನೀನೇ ಮಾಡಿ ಬಂದಿಯಾ? ಅರೆ ಬಾಪ್ರೆ, ನಿಂಗೆ ಕೋಪ ಬಂತು? ಅರೆ ಭೈರವಿ, ನಿಂದು ಕುಂಕುಮ ಸೊಟ್ಟ ಆಯ್ತು. ಏನು ಆಯ್ತು? ಕುಂಕುಮ ಸೊಟ್ಟ ಆಗಿದ್ಯಾ? ಮೊನ್ನೆ ಆ ಹುಡುಗನಿಗೆ ಥ್ಯಾಂಕ್ಸು ಹೇಳಿದೆ, ನಿನ್ನೆ ಅವನು ಹೇಳಿದ ಐಡಿಯಾ ಕೇಳಿದೆ, ಇವಾಗ ಪ್ರಸಾದ ಕೊಟ್ಟು ಬಂದಿದೀಯಾ. ಏ ತೋಡ ಗಲತ್ ಹೇನಾ? ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಬಟ್ಟು ಸೊಟ್ಟಗಾಗೋಕೆ ಆಕ್ಸಿಡೆಂಟ್ ಏನೂ ಆಯ್ತು. ಇದು ಆಕ್ಸಿಡೆಂಟ್, ಅದು ಆಕ್ಸಿಡೆಂಟೇ ಅಲ್ವಾ? ಅಬ್ಬಾ, ಓವರ್ ಆಗಿ ಥಿಂಕ್ ಮಾಡ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೋಗ್ ಮಲ್ಕೋ. ನೀನು ಬಂದ್ರೆ ನಾನು ಹೋಗಿ ಮಲ್ಕೊಂತೀನಿ. ಹಾಗಾದ್ರೆ ಇರು, ಬರ್ತೀನಿ. ಕುಚ್ ಗಡ್ಬಡ್ ಹೇ. ಏಯ್, ಆ ಲೈಟ್ ಆಫ್ ಮಾಡು. ಏ ಭೈರವಿ, ಬೇಡ. ಯಾಕೆ? ಬೆಳಿಗ್ಗೆ ಹುತ್ತದಿಂದ ಹಾವು ಬರೋದು ನೋಡಿಬಿಟ್ಟೆ. ಅದು ಹಾವು ನನ್ನ ಕನಸಿನಲ್ಲಿ ಬರ್ತದೇನಂತ ನನಗೆ ಭಯ ಇದೆ. ಕನ್ಸ್ಗೆಲ್ಲ ಯಾಕೆ ಹೆದರ್ಕೋತಿದ್ಯೆ? ಕನಸಿನಲ್ಲಿ ಹಾವು ಬರ್ತದೆ, ಹುಲಿ ಬರ್ತದೆ, ಸೈತಾನ್ ಕೂಡ ಬರ್ತದೆ. ತುಂಬಾ ಭಯ ಆಗುತ್ತೆ ಗೊತ್ತಾ? ನಿನಗೆ ಕನಸು ಬೀಳಲ್ವಾ? ಯಾಕೆ ಬರಲ್ಲ? ನಂಗೂ ಬರುತ್ತೆ. ನಿನ್ನ ಕನಸಿನಲ್ಲಿ ನಿನ್ನ ಅಣ್ಣ ಬಿಟ್ರೆ ಇನ್ಯಾರೂ ಬರಲ್ಲ. ಅದು ನನಗೆ ಅಚ್ಚ ಮಾಲೂಮ್. ಮಲ್ಗು. ಮಲ್ಲಿ ನನಗೋಸ್ಕರ ಬತ್ತಾಳೆ ಅನ್ಕಂಡೆ, ಇನ್ನೂ ಯಾಕೆ ಬರ್ಲಿಲ್ಲ? ನಿಂಗೋಸ್ಕರ ನೀನ್ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಈಗ ನೀನ್ ನನಗೋಸ್ಕರ ಕಾಯಂಗ್ ಮಾಡ್ತೀನಿ. ಮಾವ, ಮಾವ, ಮಾವ,
ಮಾವ ನನ್ಗೋಸ್ಕರ ಬಂದಿರ್ತಾನ ಅನ್ಕೊಂಡೆ. ಇನ್ನ ಬಂದಿಲ್ಲ. ಮಾವ, ನಂಗೋಸ್ಕರ ಕಾಯ್ತಿದ್ದ ಮಲ್ಲಿ. ನಾನ್ ಎಲ್ಲೇ ಇದ್ರು ನನ್ ಮನ್ಸು ನಿನ್ನತ್ರನೇ ಇರ್ತೈತೆ. ನನ್ನ ಆಲೋಚನೆಗಳು ನಿನ್ ಸುತ್ತಲೇ ತಿರುಗ್ತಿರ್ತೈತೆ. ನನ್ನ ಪರಿಸ್ಥಿತಿನೂ ಅದೇ ಮಲ್ಲಿ. ನನ್ನನ್ನ ನಾಗ್ಲೋಕ್ತಿಂದ ಬಹಿಷ್ಕಾರ ಹಾಕಿದ್ರು ನಂಗೆ ಬೇಜಾರಾಗಿಲ್ಲ. ನೀನ್ ಕಾಣ್ದೆ ಹೋದ್ರೆ ಮಾತ್ರ ತಲೆ ಕೆಟ್ಟೋದಂಗಾಯ್ತತೆ. ನೀನಿಲ್ದೆ ನನ್ ಕೈಲಿ ಬದುಕಕ್ ಆಗಕ್ಕಿಲ್ಲ ಮಾವ. ಒಬ್ರಿಗೊಬ್ರು ಪ್ರಾಣ ಅನ್ಕಂಡ್ಮೇಲೆ ಹಂಗೆ ಅನ್ಸೋದು. ಅದೇ ಪ್ರೇಮ ಅಂದ್ರೆ. ಹಂಗ್ ನೋಡ್ತಿದ್ಯಾ? ಈ ಸೀರೆಲಿ ಬಹಳ ಅಂದವಾಗಿ ಕಾಣ್ತಿದ್ಯಾ ಮಲ್ಲಿ. ಅಂದ ನಾನು ಉಟ್ಕೊಂಡಿರೋ ಸೀರೆಯಿಂದ ಬಂದಾಯ್ತಾ, ನನ್ನಿಂದ ಅಲ್ವಾ? ಚಂದಮಾಮ ಅಂದವಾಗೇ ಇರುತ್ತೆ, ಆದ್ರೆ ಮೋಡ ಎಲ್ಲ ದಾಟ್ಕೊಂಡು ನಗ್ತಾ ಇರುವಾಗ ಇನ್ನೂ ಅಂದವಾಗಿರುತ್ತೆ. ಅದನ್ನ ಹೇಳಿದ್ದು. ಭೈರವಿ ನನ್ಗೆ ಬಾಗಣ ಕೊಟ್ರು. ಈ ಸೀರೆನೂವೆ ಆ ಅಮ್ಮವ್ರೇ ಕೊಟ್ಟಿದ್ದು. ಆ ಅಮ್ಮವ್ರ ಮನ್ಸು ತುಂಬಾ ಒಳ್ಳೇದ್ ಮಾವ. ಆ ಭೈರವಿನ ಮೆಚ್ಕತಾ ಇದೆಯಾ ಅಂದ್ರೆ ನಿನ್ ಜವಾಬ್ದಾರಿನ ಮರ್ತೋಗಿ ಸಂಬಂಧ ಬೆಳೆಸ್ತಿದ್ಯಾ ಅಂತಾಯ್ತು. ಸಂಬಂಧಗಳು ಬೆಳೆದ್ರೆ ಜವಾಬ್ದಾರಿನ ಮರ್ತೋಗ್ತೀನಂತ ಅದ್ ಹೆಂಗ್ ಮಾವ ಅನ್ಕೋತ್ಯಾ? ಬಂಧ ಉಟ್ಕೊಳ್ತು ಅಂದ್ರೆ ಅದು ಅನುಬಂಧ ಆಗಿ ಬದಲಾಯ್ತದೆ. ಆ ಅನುಬಂಧವೇ ಕರ್ತವ್ಯ ಮಾಡೋಕೆ ತೊಂದರೆ ಆಗೋದು. ಕರ್ತವ್ಯನ ಮುಂದುವರ್ಸಕ್ಕೆ ಸಹನೆ ಪರಿಶ್ರಮ ಇರ್ಬೇಕೆ ಹೊರ್ತು ಕಠೋರವಾಗೇ ಇರ್ಬೇಕು ಅಂತೇನಿಲ್ಲ. ಆವು ಅಂದ್ರೆ ವಿಷ ಕಾರ್ಕೊಂಡೇ ಇರ್ಬೇಕಾ? ಯಾರ ಮೇಲೂನುವೆ ಪ್ರೀತಿ ತೋರಿಸ್ಲೇಬಾರ್ದಾ? ನಮ್ದು ಇಸಾಕಾರೋ ಜಾತಿ ಅಂತಲೇ ಜನ ನಮ್ಮನ್ನ ನೋಡಿ ಭಯ ಪಡ್ತಾರೆ. ಆ ಭಯ ಅನ್ನೋದೇನಾರ ಇಲ್ಲದೆ ಇದ್ರೆ ಸಾಕು ಪ್ರಾಣಿ ಹಂಗೆ ನಮ್ಮನ್ನು ಬದಲಾಯಿಸ್ಕೊಂಡು ನಾವು ಅವ್ರು ಹೇಳ್ದಂಗೆ ಕೇಳುವಂಗೆ ಮಾಡ್ತಾರೆ. ಅದಕ್ಕೆ ನಾವು ಕಠೋರವಾಗಿರ್ಬೇಕು. ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ಮಾವ? ನಮ್ಗೆ ಪ್ರೇಮದ ಗುಣ ಕಾಪಾಡೋ ಗುಣ ಇರೋದಕ್ಕೇನೆ ನಮ್ ನಾಗಕುಲನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತವ್ರ ಮಾವ. ಎಷ್ಟು ಪೂಜೆ ಮಾಡ್ತಾರೋ ಅಷ್ಟೇ ದ್ವೇಷ ಮಾಡ್ತಾರೆ ಅನ್ನೋದನ್ನ ಮರ್ತ್ಬಿಟ್ಯಾ? ಭಕ್ತಿಯಿಂದ ಹಾಲಾಕಿ ನಮಸ್ಕಾರ ಮಾಡೋದು ಅವರೇ. ಹಾವುಗೆ ಹಾಲಾಕಿದ್ರೆ ಕಚ್ಚದೆ ಇರ್ತದ ಅಂತ ಬೇಕಾಬಿಟ್ಟಿ ಮಾತಾಡೋದು ಅವರಿಯೇ. ನಾಯಿಗಳಿಗೆ ನಿಯತ್ತದೆ ಅಂತ ಹೇಳ್ತಾರೆ.
ಆದ್ರೆ ಹಾವುಗಳಿಗೆ ನಿಯತ್ತದೆ ಅಂತ ಯಾರಾದ್ರೂ ಹೇಳ್ತಾರಾ? ಹಂಗ ಅನ್ಕೊಳಂಗೆ ನಾನ್ ಮಾಡ್ತೀನಿ ಮಾವ. ನಮ್ಗಿಂತ ವಿಶ್ವಾಸವಾಗಿರೋ ಪ್ರಾಣಿ ಇನ್ನೊಂದ್ ಯಾವ್ದೂ ಇಲ್ಲ ಅಂತ ನಾನ್ ತೋರ್ಸ್ಕೊಡ್ತೀನಿ. ಆ ಭೈರವಿಗೆ ನಾನ್ ವಿಶ್ವಾಸದಿಂದಿರ್ತೀನಿ. ನಿನ್ನನ್ನ ನಾಗ್ಲೋಕದಿಂದ ಬಹಿಷ್ಕಾರ ಮಾಡಕ್ಕೆ ಕಾರಣ ಆ ಭೈರವಿಯೇ. ಆ ಭೈರವಿ ಮೇಲೆ ವಿಶ್ವಾಸ ಇಡ್ತೀಯ? ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾನು ಇವತ್ಗೂ ಬದುಕಿವನಂದ್ರೆ ಅದಕ್ ಕಾರಣ ಆ ಹುಡ್ಗಿನೇ ಅಲ್ವಾ? ಆ ಹುಡ್ಗಿ ನನ್ನ ಕಾಪಾಡಿ ನನ್ಗೆ ಪ್ರಾಣ ಭಿಕ್ಷೆ ಕೊಟ್ಟವಳೆ. ನಿನ್ ಕಾಪಾಡವಳೆಂದು ಮಾತ್ರಕ್ಕೆ ಆ ಭೈರವಿ ಏನ್ ಮಾಡಿದ್ರು ನೀನ್ ಕ್ಷಮಿಸ್ಬಿಡ್ತೀಯ ಅಂತ ಆಯ್ತು. ಕೃತಜ್ಞತೆ ಬೇರೆ, ಕರ್ತವ್ಯನೇ ಬೇರೆ ಮಾವ. ಆ ಭೈರವಿಯಿಂದ ಯಾರವರೋ ಏನು ಅಂತ ತಿಳ್ಕೊಳಕ್ಕೆ ನನ್ ಕರ್ತವ್ಯ ನಾನ್ ಮಾಡ್ತೀನಿ. ನಿನ್ನ ನಮ್ದೇ ಇದ್ರೆ ನನ್ ಪ್ರೀತಿ ಮಾಡೋ ನಿನ್ ಪ್ರೀತಿಯ ಅವಮಾನಿಸ್ದಂಗಾಯ್ತದೆ. ಅಂತ ಕೆಲ್ಸವ ನಾ ಮಾಡಕ್ಕಿಲ್ಲ ಮಲ್ಲಿ. ಭೈರವಿ, ಏನಜ್ಜಿ? ಪೂಜೆ ಮಾಡೋ ಟೈಮ್ಗೆ ಊರಿಂದ ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಾ ಕೂತ್ಬಿಟ್ಟೆ. ಇವತ್ತು ಪೂಜೆಗೆ ತಡ ಆಯ್ತಮ್ಮ. ಹೋಗಿ ಹೂ ಕಿತ್ಕೊಂಡ್ ಬರ್ತೀಯಾ? ಸರಿ. ಬೇಗ ಹೋಗು. ಎಕ್ಸ್ಕ್ಯೂಸ್ ಮೀ. ಗುಡ್ ಮಾರ್ನಿಂಗ್. ಅದು ಹೇಳೋದಕ್ಕೆ ತು ಆಯಾಕ್ಯಾ? ಇಲ್ಲ, ಸಣ್ಣ ಫೇವರ್ ಕೇಳೋಣ ಅಂತ ಬಂದೆ. ಏನು? ನನ್ನ ಪವರ್ ಬ್ಯಾಂಕ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅರ್ಜೆಂಟಾಗಿ ಕಾಲ್ ಮಾಡಬೇಕಿತ್ತು. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ರೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಸರಿ, ಹಿಡ್ಕೊಳೆ.